ಸರ್, ಇವತ್ತಿನ ಎಲೆಕ್ಷನ್ನಲ್ಲಿ ಮಹಾತ್ಮ ಗಾಂಧೀಜಿ ನಿಂತರೂ ಗೆಲ್ಲೋದು ಕಷ್ಟ ಅಂತ ಹೇಳ್ತಾರೆ ಸರ್. ನನಗೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ನಿಂತರೂ ಕಷ್ಟ ಅಂದರೆ ನೋಡಿ, ಇವತ್ತು ವ್ಯವಸ್ಥೆಯಲ್ಲಿ ನಾವು ಅಷ್ಟು ವ್ಯವಸ್ಥೆ ಹೆದ್ಗಟ್ಟು ಹೋಗಿದೆ ಅಂತ ಇವತ್ತಿನ ಅದು ಸಿಸ್ಟಮ್. ಕಷ್ಟ ಅಂದರೆ ನಾವು ಕಷ್ಟ ಇದ್ದರೂ ಕೂಡ ಕೆಲಸ ಮಾಡಬೇಕು. ಕಷ್ಟ ಅಂತ ನಾವು ಭಯ ಪಟ್ಬಿಟ್ಟು ಕೆಲಸ ಮಾಡೋಂಗೆ ಮಾಡಬಾರ್ದು ಅಂತ ಅದು ತಪ್ಪ ಅಭಿಪ್ರಾಯ. ಕಷ್ಟ ಇದ್ದರೂ ನಾವು ಕೆಲಸ ಮಾಡಬೇಕಾಗಿದೆ, ಪ್ರತಿಫಲ ಇನ್ನೂ ಸಿಹಿ ಆಗುತ್ತೆ. ಓಕೆ ಸರ್, ಈಗ ತಮ್ಮ ರೈವಲ್ರಿ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅವರು ಸಹ ಒಬ್ಬರು ಉಮೇದುವಾರಿಕೆಯನ್ನು ಹಾಕಿದ್ದಾರೆ ಸರ್. ಈಗ ತಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಇಲ್ಲಿ ಯಾವ ಥರದ ಹೋರಾಟ ನಡೀತಾ ಇದೆ ಸರ್? ಒಳ್ಳೆ, ಐ ಥಿಂಕ್ ಇವತ್ತವರೆಗೂ ಒಂದು ಒಳ್ಳೆ ರೀತಿಯಲ್ಲಿ ನಡೆದಿದೆ. ಯಾಕಂದರೆ ತಮ್ಮ ಸಾಮರ್ಥ್ಯದ ಮೇಲೆ ಚುನಾವಣೆ ನಡೀತಾ ಇದೆ. ಅವರ ಯೋಗ್ಯತೆ ಬಗ್ಗೆ ಅವರು ಮಂಡಿಸ್ತಾ ಇದ್ದಾರೆ ಜನ ಮುಂದೆ. ನಾವು ನಮ್ಮ ಯೋಗ್ಯತೆಯನ್ನು ತೋರಿಸ್ತಾ ಬರ್ತೀವಿ, ನಮ್ಮ ಪ್ರತಿಭೆಯನ್ನು ತೋರಿಸ್ತಾ ಬರ್ತಾಯಿದ್ದೀವಿ. ಅದು ಒಳ್ಳೆಯ ಚಾಲನೆ ಅಂತ ಅನಿಸ್ತಿದೆ ನನಗೆ. ಯಾಕಂದರೆ ಇದೇ ರೀತಿ ವ್ಯವಸ್ಥೆಯನ್ನು ಮುಂದುವರಿದಿದ್ದರೆ ಅದು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗ ಅಂತ. ಸರ್, ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಮೈಸೂರು ಲೋಕಸಭೆ ಬಹಳ ಅತ್ಯಂತ ಪ್ರಮುಖವಾಗಿರುವಂಥ ಲೋಕಸಭೆ. ಯಾಕಂದರೆ ಇವತ್ತಿನ CM ಸಿದ್ದರಾಮಯ್ಯನವರ ತವರು ಕ್ಷೇತ್ರ. ಹೇಗೆ ಬಿಂಬನೆ ಆಗ್ತಾ ಇದೆ ಅಂದರೆ, ಕರ್ನಾಟಕದ ಇಂದಿನ ರಾಜ ಸಿದ್ದರಾಮಯ್ಯನವರಿಗೂ ಮೈಸೂರಿನ ರಾಜ ಯದುವೀರಿಗೂ ಈಗ ಯುದ್ಧ ಮೈಸೂರಿನಲ್ಲಿ ಅಂತ ಈ ಥರದ್ದು ಒಂದು ಕ್ಯಾಲ್ಕುಲೇಷನ್ಸ್ಗಳಿದ್ದಾವೆ. ನೋಡಿ, ನ್ಯಾರೇಟಿವ್ಗಳು ತಮ್ಮ ಮಾಧ್ಯಮದವರು ಏನು ಸೆಟ್ ಮಾಡ್ತೀರಾ ಅದು ಮಾಡ್ಕೋತೀರಾ. ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ನಾವು ನಮ್ಮ ಕೆಲಸ ಮಾಡಿ ಮುಂದುವರಿತಾ ಇದ್ದೀವಿ. ನಮ್ಮ ಉದ್ದೇಶ ಇರೋದು ಈ ಚುನಾವಣೆಯಲ್ಲಿ ನಾವು ವಿಜೇತರಾಗಬೇಕು. ದೇಶಕ್ಕಾಗಿ ನಾವು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ನಾವು ಮುಂದುವರಿತಾ ಇದ್ದೀವಿ. ಎಲ್ಲ ನ್ಯಾರೇಟಿವ್ಗಳು ಇರ್ತವೆ, ಅದು ಇರಲಿ, ಅದು ಪರವಾಗಿಲ್ಲ. ಬಟ್ ನಿಜವಾಗ್ಲೂ ಅಂತ್ಯದಲ್ಲಿ ಇದನ್ನೇ ಒಂದು ಸೀಟಾಗೆ ಕೌಂಟ್ ಆಗೋದು. ಎಲ್ಲ 28 ಕ್ಷೇತ್ರನೂ ಕೂಡ ಒಂದೊಂದು ಸೀಟಾಗೆ ಕೌಂಟ್ ಆಗೋದು. ಸೊ ಇದು ಬಹುಶಃ ಅದು ಇಂಥ ನ್ಯಾರೇಟಿವ್ಗಳು ಬರುತ್ತೆ. ಬಟ್ ನಾವು ನಮ್ಮ ಕೆಲಸದ ಮೇಲೆ ನಮ್ಮ ಧ್ಯಾನ ಇಟ್ಕೊಂಡು ನಾವು ಮುಂದುವರಿತೀವಿ. ಗೆಲ್ತೀರಾ ಸರ್ ತಾವು? ನನಗೂ ವಿಶ್ವಾಸ ಇದೆ. ಹೇಗೆ ಸರ್, ಅಂದರೆ ಅಂತ ಏನು ಕಾನ್ಫಿಡೆನ್ಸು ನೀವು ಗೆದ್ದೇ ಗೆಲ್ತೀರಿ ಅನ್ನೋದಕ್ಕೆ? ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇರೋದೇ ನನ್ನ ಜನರ ಒಂದು ಪ್ರತಿಕ್ರಿಯೆ ನೋಡಿ ನಮ್ಗೆ ಅನಿಸ್ತದೆ ನಮಗೆ ಗೆಲ್ತೀವಿ ಅಂತ. ಸರ್, ಈಗ ತಾವು ಅಭ್ಯರ್ಥಿ ಆದ ಕೂಡಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜಮನೆತನವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಚರ್ಚೆಯಲ್ಲಿದೆ. ಇದು ನಿಜಾನಾ? ಅದು ನಿಜವಾಗ್ಲೂ ನಾವು ಏನು ಕಮೆಂಟ್ ಮಾಡೋಕ್ಕಾಗಲ್ಲ ಜಾಸ್ತಿ. ಅದು ಕಾನೂನಾತ್ಮಕವಾಗಿ ನಡೆಯುತ್ತೆ. ನಮ್ಮ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ನ್ಯಾಯಾಲಯದಲ್ಲಿದೆ. ಅದು ಸಬ್ ಜುಡಿಸ್ ಆಗಿರೋದ್ರಿಂದ ನಾವು ಜಾಸ್ತಿ ಕಮೆಂಟ್ ಮಾಡೋಕ್ಕೋಗಲ್ಲ. ಈ ಕಾನೂನಾತ್ಮಕವಾಗಿ ಎಲ್ಲನೂ ಪರಿಹಾರ ಆಗುತ್ತೆ. ಸಿದ್ದರಾಮಯ್ಯನವರು ಸಹ ಕಳೆದ 3-4 ದಿನದಿಂದ ಮೈಸೂರಿನಲ್ಲೇ ಮೈಸೂರು ಸುತ್ತಮುತ್ತಲೇ ಓಡಾಡ್ತಾ ಇದ್ದಾರೆ ತಮ್ಮ ಪಕ್ಷದ ಕ್ಯಾಂಡಿಡೇಟನ್ನು ಗೆಲ್ಲಿಸಬೇಕು ಅಂತ. ಅದೇ ಅವರು ತಮ್ಮ ಕೆಲಸ ಮಾಡಬೇಕಾಗಿದೆ, ಅವ್ರ ಪಕ್ಷದ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಧ್ಯಾನ ಇರೋದು ನಮ್ಮ ಪಕ್ಷದ ಮೇಲೆ, ನಮ್ಮ ಕೆಲಸ ಮೇಲೆ ಮತ್ತು ನಮ್ಮ ಚುನಾವಣೆಯ ಈ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಆ ಸ್ಟ್ರಾಟಜಿ ಮೇಲೆ ನಮ್ಮ ಧ್ಯಾನ ಇದೆ. ತಾವು ಅಭ್ಯರ್ಥಿಯಾದ ಮಾರನೇ ದಿನವೇ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ತಗೊಂಡು ರಾಜಮನೆತನದ ಏನೆಲ್ಲ ಭೂ ಸಂಬಂಧ ವ್ಯಾಜ್ಯಗಳೆಲ್ಲ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಸ್ಟೇಗಳನ್ನೆಲ್ಲ ವೆಕೇಟ್ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದಾರೆ. ಇದು ಒಂಥರ ಥ್ರೆಟನ್ ಮಾಡ್ದಂಗೆ ಅಲ್ವಾ ನಿಮಗೆ? ಇಲ್ಲ, ನೋಡಿ, ಇವತ್ತಿನ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಇದೆ. ನಮ್ಮ ಜೊತೆ ಮತ್ತು ಸರ್ಕಾರದ ಜೊತೆ ಇರೋ ಸಮಸ್ಯೆಗಳನ್ನು ಆ ನ್ಯಾಯಾಲಯದಲ್ಲೇ ನಮಗೆ ಅವರು ಆದೇಶ ಕೊಡ್ತಾರೆ ಮತ್ತು ಅದೇ ತೀರ್ಮಾನ ಆಗುತ್ತೆ. ನಂತರ ಅದರಲ್ಲಿ ನಮಗೆ ವಿಶ್ವಾಸ ಇದೆ. ಇವತ್ತಿನ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ, ಇವತ್ತಿನ ಲಾ ವ್ಯವಸ್ಥೆಯಲ್ಲಿ ಏನು ಜಸ್ಟಿಸ್ ಸಿಸ್ಟಮ್ ಏನಿದೆ ಇಂಡಿಯಲ್ಲಿ, ಅದರಲ್ಲಿ ವಿಶ್ವಾಸ ಇದೆ. ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ. ಸರ್, ಕಾಂಗ್ರೆಸ್ ನಾಯಕರುಗಳೆಲ್ಲ ಹೀಗೂ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಾವಿರಾರು ಪ್ರಕರಣಗಳು ನ್ಯಾಯಾಲಯದಲ್ಲಿದ್ದಾವೆ ಮೈಸೂರು ಮನೆತನದ್ದು, ಆ ವ್ಯಾಜ್ಯ ಪರಿಹಾರಕ್ಕಾಗಿ ಈಗ ಯದುವೀರವ್ರು ಪಾಲಿಟಿಕ್ಸಿಗೆ ಬಂದಿರೋದು ಅಂತ. ಇಲ್ಲ, ಅದು ಹೇಗಾಗುತ್ತೆ? ಜಸ್ಟಿಸ್ ಸಿಸ್ಟಮ್ ಆಗಿ ಸ್ವಾತಂತ್ರ್ಯ ಇದೆ, ಅದಕ್ಕೆ ಒಂದು ಸ್ವಾತಂತ್ರ್ಯ ಇದೆ. ಅದು ಇಂಡಿಪೆಂಡೆಂಟಾಗಿ ಅದು ಕೆಲಸ ಮಾಡ್ಕೋತಾ ಇರುತ್ತೆ. ಸರ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಮಗೆ ಗ್ಯಾರಂಟಿ ಬಲ ಇದೆ, ಗ್ಯಾರಂಟಿಯನ್ನು ತೆಗೆದುಕೊಂಡಂಥ ಜನರ ಆಶೀರ್ವಾದ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ವರ್ಕ್ ಆಗಲ್ಲ ಅಂತೀರಾ ಕಾಂಗ್ರೆಸ್ಗೆ? ನಮ್ಮದು ಗ್ಯಾರಂಟಿ ಇದೆ, ನಮ್ಮ ಪ್ರಧಾನಮಂತ್ರಿಯವರ ಗ್ಯಾರಂಟಿ, ಮೋದಿಯವರ ಗ್ಯಾರಂಟಿ ಇದೆ. ನಾವು ಅದರ ಕಾರ್ಡ್ ಮೇಲೆ ನಾವು ಮುಂದುವರಿತಾ ಇದ್ದೀವಿ. ಸರ್, ತಾವು ಭಾಳ ದೀರ್ಘಕಾಲಿಕ ರಾಜಕಾರಣ ಮಾಡಬೇಕು ಅಂತಲೇ ತಾವು ಬಂದಿದ್ದೀರಾ ಸರ್? ಹೇಗೆ ಸರ್ ತಮ್ಮ ಅಂದರೆ ಮುಂದಿನ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸುಮಾರು ಒಂದು 8 ವರ್ಷ ಆದರೂ ನಾನು ಆಸಕ್ತಿ ಇಲ್ಲ ಅಂತ ಹೇಳಿದೆ. ಕಳೆದ 1 ವರ್ಷದಿಂದ ಒಂದು ಆಸಕ್ತಿ ಹೆಚ್ಚಾಗ್ತಾ ಇತ್ತು. ಕಾರಣ ಅಂದರೆ ನಂಗೆ ಗೊತ್ತಿತ್ತು, ಇದು ಹಲವಾರು ಸೇವೆ ಸಂಸ್ಥೆಯೊಂದಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ನಮ್ಮ ಸೈಬರ್ ಭದ್ರತೆಯ ಪ್ರೋಗ್ರಾಮ್ ಇರ್ಬೋದು, ಅದರ ಮೂಲಕನೂ ಕೆಲಸ ಮಾಡ್ತಾಯಿದ್ದೆ, ಮೈಸೂರಿನ ಸೈಬರ್ ಭದ್ರತೆ ಕೇಂದ್ರ ಆಗಬೇಕು ಅಂತ. ಆದರೆ ನನಗೆ ಸುಮಾರು ಈ 1 ದಶಕದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಮಾಡಿರೋ ಕೆಲಸ ನೋಡಿ ಈ ಒಂದು ಒಳ್ಳೆಯ ವಾತಾವರಣ ಬಂದಿದೆ. ಇಡೀ ದೇಶದಲ್ಲಿ ಇವಾಗ ನಾಯಕರ ಒಂದು
ಏನು ಅಭಿಪ್ರಾಯ ಇದೆ ಜನರಲ್ಲಿ, ಅದನ್ನು ಕೂಡ ಒಂದು ಒಳ್ಳೆಯ ವಾತಾವರಣ ಬಂದಿದೆ. ಸೊ ಅದಕ್ಕೆಲ್ಲನೂ ನಾವು ನೋಡೋಕೆ ಹೋದರೆ ಅದೇ ಒಂದು ಸ್ಫೂರ್ತಿ ಇಲ್ಲಿಗೆ ಎಂಟ್ರಿ ಆಗೋದಕ್ಕೆ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈ ನೀತಿ ನಿಯಮಗಳಲ್ಲಿ ನೀವು ಬದಲಾವಣೆ ತರಬೇಕಂದ್ರೆ ಅದೇ ನಿಜವಾದ ಬದಲಾವಣೆ. ಸೊ ಅದರ ಮೂಲಕ ನಾವು ಕೆಲಸ ಮಾಡಬೇಕಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.